ನಮಸ್ಕಾರ. ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಡಯಾಬಿಟಿಸ್ ಮತ್ತು ವ್ಯಾಯಾಮ, ಎಕ್ಸಸೈಸ್ ಅಂತ ನಾವೇನು ಕರಿತೀವೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಡಯಾಬಿಟಿಸ್ ಅಂತಿದ್ದಾಗೆ ಎಲ್ಲ ಥರ ಪ್ರಾಬ್ಲಮ್ಸು ಎಲ್ಲರಿಗೂ ಬರುತ್ತೆ. ಅಯ್ಯೋ ನನಗೆ ಡಯಾಬಿಟಿಸ್ ಬಂದುಬಿಟ್ಟಿದೆಯಲ್ಲಪ್ಪ, ಇವಾಗ ಏನು ವ್ಯಾಯಾಮ ಮಾಡಲಿ, ಏನು ಎಕ್ಸಸೈಸ್ ಮಾಡಲಿ, ಪ್ರತಿದಿನ ವ್ಯಾಯಾಮ ಮಾಡಬೇಕಾ, ಅದಕ್ಕೇನು ರಜನೇ ಇಲ್ವಾ, ಎಲ್ಲರಿಗೂ ರಜೆ ಸಿಗುತ್ತೆ, ಅದಕ್ಕೂ ವ್ಯಾಯಾಮಕ್ಕೂ ರಜೆ ಕೊಡಲ್ವ ಡಾಕ್ಟ್ರುಗಳು ನಮಗೆ ಅಂತ ಕ್ವಶನ್ ಮಾಡ್ಬೋದು ನೀವು. ನಾನು ಹೇಳೋದಿಷ್ಟೇ, ಸಕ್ಕರೆ ಕಾಯಿಲೆ ಬಂದಾಗ ವ್ಯಾಯಾಮ ತುಂಬ ಸುಲಭವಾದ ವ್ಯಾಯಾಮಗಳೇ ಮಾಡಿ, ತುಂಬ ಕಷ್ಟವಾದ ವ್ಯಾಯಾಮ ಮಾಡಲೇಬೇಡಿ ಅಂತ ನಾವು ಹೇಳ್ತೀವಿ. ಬಟ್ ವ್ಯಾಯಾಮ ಮಾಡಿದ್ರು ಕೂಡ ವಾರದಲ್ಲಿ ಅಟ್ಲೀಸ್ಟ್ ಆದರೂ ಕೂಡ 5 ದಿವಸ ನೀವು ವ್ಯಾಯಾಮ ಮಾಡೋದ್ರಿಂದ ಕಂಟ್ರೋಲ್ ಮಾಡೋದು ಡಯಾಬಿಟಿಸ್ಗೆ ತುಂಬ ಸುಲಭ ಆಗುತ್ತೆ. ಬಟ್ ಏನು ವ್ಯಾಯಾಮ ಮಾಡೋದು ಈ ವಯಸ್ಸಿನಲ್ಲಿ? ನನಗೆ ಆಲ್ರೆಡಿ 60 ವರ್ಷ ಆಗಿದೆ, 70 ವರ್ಷ ಆಗಿದೆ, ತುಂಬ ಕಾಮನಾಗಿ ಬರ್ತದೆ ಡಯಾಬಿಟಿಸ್ ಪೇಷಂಟ್ಸು. ನಾನು ಏನು ವ್ಯಾಯಾಮ ಮಾಡಲಿ ಡಾಕ್ಟರ್? ನಾನು ಈ ಕಾಲದಲ್ಲಿ ಓಡೋಕ್ಕಾಗತ್ತಾ, ರನ್ ಮಾಡೋಕ್ಕಾಗತ್ತಾ, ನಾನು ಜಿಮ್ ಮಾಡೋಕ್ಕಾಗತ್ತಾ? ಇವೆಲ್ಲ ಮಾಡೋಕ್ಕಾಗದೇ ಇರೋಂಥ ಕೆಲಸ ನನಗೆ ಯಾಕೆ ವ್ಯಾಯಾಮ ಹೇಳ್ತೀರಾ ಅಂತ ಕೇಳ್ತಿದ್ದೀರ. ಆವಾಗ ನಾನು ಏನಂತ ಹೇಳ್ತೀನಿ ಅಂದರೆ, ವ್ಯಾಯಾಮ ಅಂದರೆ ನೀವು ವಾಕ್ ಮಾಡೋದು ಕೂಡ ಒಂದು ವ್ಯಾಯಾಮ, ಉಸಿರಾಡೋದು ಕೂಡ ಅಂದರೆ ಬ್ರೀತಿಂಗ್ ಎಕ್ಸಸೈಸ್ ಅಂತೀವಿ, ಅದು ಕೂಡ ಒಂದು ದೊಡ್ಡ ವ್ಯಾಯಾಮ, ಯೋಗ ಮಾಡೋದು ಕೂಡ ಒಂದು ವ್ಯಾಯಾಮ. ಅದನ್ನೆಲ್ಲ ನೀವು ಮಾಡ್ತಾನೆ ಕಂಟ್ರೋಲ್ ಆಫ್ ಡಯಾಬಿಟಿಸ್ನ ಈಸಿಯಾಗಿ ತರ್ಬೋದು. ಬಟ್ ವಾಕಿಂಗ್ ಅಂದರೆ ಎಷ್ಟೊತ್ತು ವಾಕಿಂಗ್ ಮಾಡ್ಬೋದು? ಪ್ರತಿದಿನ ವಾಕಿಂಗ್ ಮಾಡಬೇಕಾ, ಹೇಗೆ ಅನ್ನೋದು ಒಂದು ಎಲ್ಲರಿಗೂ ಒಂಥರ ಡೌಟ್ಸ್ ಇರುತ್ತೆ. ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಬಂದಿದ್ದೀನಿ. ವಾಕಿಂಗ್ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ ಅಂದರೆ, ಅಟ್ಲೀಸ್ಟ್ ಅಂದರೆ ವಾರದಲ್ಲಿ 5 ದಿವಸ ಮಟ್ಟಿಗಾದರೂ ಸುಮಾರು ಅಂದರೂ ಕೂಡ 45 ನಿಮಿಷ ಅಷ್ಟು ವಾಕ್ ಮಾಡಲೇಬೇಕು ಅಂತೀವಿ. ದಯವಿಟ್ಟು ಇನ್ಸ್ಟಾಲ್ಮೆಂಟಲ್ಲಿ ಮಾತ್ರ ಮಾಡಬೇಡಿ, ಮಾಡ್ತಾಯಿದ್ರೆ ಫುಲ್ ಒಂದೇ ಸತಿಗೆ ಮಾಡಬೇಕು. ಅಂದರೆ 20ರಿಂದ 25 ನಿಮಿಷ ಅಷ್ಟು ವಾಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಹೋಗಿ ವಾಪಸ್ ಮತ್ತೆ 25ರಿಂದ 25 ನಿಮಿಷ ವಾಪಸ್ ಬನ್ನಿ. ಅದರಿಂದ ಟೋಟಲಾಗಿ ನೀವು ಲೆಕ್ಕ ಹಾಕಿದಾಗ 40ರಿಂದ 45 ನಿಮಿಷ ಅಷ್ಟು ಪ್ರತಿದಿನ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಶುಗರ್ ಹತೋಟಿಲಿ ಭಾರಿ ಚೆನ್ನಾಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್, ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ಲಸ್ ದಯವಿಟ್ಟು ಸ್ಪ್ಲಿಟ್ ಮಾಡಬೇಡಿ. ಸ್ಪ್ಲಿಟ್ ಅಂದರೆ ಬೆಳಗ್ಗೆ ಒಂದು 10 ನಿಮಿಷ, ಮಧ್ಯಾಹ್ನ ಒಂದು 10 ನಿಮಿಷ, ರಾತ್ರಿ ಒಂದು 10 ನಿಮಿಷ, ಎಷ್ಟೋ ಜನ ಆ ಥರ ಮಾಡ್ತಾರೆ. ಅದು ಮಾಡೋದು ಕರೆಕ್ಟ್ ಅಲ್ಲ. ಮಾಡಿದ್ರೆ ಕಂಟಿನ್ಯೂಸ್ ಆಗಿ 3/4 ಗಂಟೆ ಅಷ್ಟು ಮಾಡೋದ್ರಿಂದ ನಿಮ್ಮ ಡಯಾಬಿಟೀಸ್ಗೆ ಕಂಟ್ರೋಲ್ಗೆ ತುಂಬ ಸುಲಭ ಆಗುತ್ತೆ. ಯಾಕೆ ಬರೀ 45 ನಿಮಿಷನೇ ಮಾಡಬೇಕು ಅಂತ ನಿಮಗೆ ಅಲ್ಲಿ ಕುತೂಹಲ ಇರ್ಬೋದು, ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರ್ಬೋದು. ನಾವೇನಂತ ಹೇಳ್ತೀವಿ, ಫಸ್ಟ್ 20ರಿಂದ 25 ನಿಮಿಷ ಅಷ್ಟು ನೀವು ವಾಕಿಂಗ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಅಂದರೆ ನಿಮ್ಮ ರಕ್ತನಾಳಗಳಲ್ಲಿರೋಂಥ ಶುಗರ್ಗೂ ಕರಗುತ್ತೆ. ಆದರೆ 25 ನಿಮಿಷ ಆದ ನಂತರ ನಿಮ್ಮ ಸ್ಟೋರ್ ರೂಮ್ಸ್ ಅಂತ ಕರಿತೀವಿ, ಅಂದರೆ ಮಸಲ್ಸ್, ಲಿವರಲ್ಲಿ ಶುಗರ್ ಇರುತ್ತೆ. ಆ ಶುಗರ್ ಕರಗಬೇಕು ಅಂದರೆ ಅಟ್ಲೀಸ್ಟ್ ಅಂದರೂ ಕೂಡ 45 ನಿಮಿಷ ಅಷ್ಟು ಪ್ರತಿದಿನ ನೀವು ವ್ಯಾಯಾಮ ಮಾಡೋದು ಅಥವಾ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಡಯಾಬಿಟೀಸ್ ಕಂಟ್ರೋಲು ತುಂಬ ಸುಲಭವಾಗಿ ಸಿಗುತ್ತೆ. ಇನ್ನೂ ಒಂದು ಕೇಳಿರ್ಬೋದು, ಜಿಮ್ ಮಾಡ್ಬೋದಾ? ನಾವು ಈ ವಯಸ್ಸಿನಲ್ಲಿ ಜಿಮ್ ಮಾಡೋಕ್ಕೆ ಅಲೋ ಇದೆಯಾ? ನಾನು ಅವ್ರಿಗೆ ಹೇಳೋದಿಷ್ಟೇ, ಜಿಮ್ ಮಾಡಲೇಬೇಕು ಅಂತ ಇಲ್ಲ, ಜಿಮ್ ಮಾಡೋ ಅವಶ್ಯಕತೆಯೂ ಇಲ್ಲ. ನೀವು ಮುಂಚೆಯಿಂದನೂ ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿ. ಹೊಸ್ದಾಗಿ ಜಿಮ್ ಜಾಯ್ನ್ ಆಗೋದು, ಜಿಮ್ ಸ್ಟಾರ್ಟ್ ಮಾಡೋದು ಎಲ್ಲ ರೆಕಮೆಂಡ್ ಮಾಡೋದಿಲ್ಲ. ಯಂಗ್ಸ್ಟರ್ಗಳಂತೂ ತುಂಬ ಕಾಮನಾಗಿ ಕೇಳ್ತಾರೆ, ನಾನೇನು ಸ್ಟಾರ್ಟ್ ಮಾಡಿಲ್ಲ, ಇವಾಗಿಂದಲೇ ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡೋದ್ರಿಂದ ನನ್ನ ಹಾರ್ಟಿಗೇನು ತೊಂದರೆ ಏನೂ ಆಗಲ್ವಾ? ಈ ಜಿಮ್ ಹೇಗೆ ಈಸಿನಾ ಅಂತ ಕೇಳ್ಬೋದು. ನಾನೇನು ಹೇಳ್ತೀನಿ, ಏನೇ ಸ್ಟಾರ್ಟ್ ಮಾಡಿದ್ರು ನಿಧಾನವಾಗಿ ಶುರು ಮಾಡಿ. 10ರಿಂದ 20 ನಿಮಿಷ, 25 ನಿಮಿಷ, ಅರ್ಧ ಗಂಟೆ, 3/4 ಗಂಟೆ, ಆ ಥರ ಸ್ಲೋವಾಗಿ ಸ್ಟಾರ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಬರೋಲ್ಲ. ಬಟ್ ಯಂಗ್ಸ್ಟರ್ಸ್ ಮಾತ್ರ ಮಾಡಿ. ವಯಸ್ಸಾದವರು ಸಿಂಪಲ್ ಅಂದರೆ ವಾಕಿಂಗಿಂತ ಸಿಂಪಲ್ ಯಾವುದೂ ಇಲ್ಲ. ಸೊ ದಯವಿಟ್ಟು ವಾಕಿಂಗ್ನ ಚೆನ್ನಾಗಿ ಮಾಡಿದಷ್ಟು ಕಂಟ್ರೋಲ್ ಆಫ್ ಡಯಾಬಿಟೀಸ್ ತುಂಬ ಸುಲಭ ಆಗುತ್ತೆ. ಇನ್ನು ಕೆಲವ್ರು ಕೇಳ್ತಾರೆ, ಈ ಜಿಮ್ಗೆ ಹೋಗ್ಬೇಕಾದ್ರು ಎಷ್ಟೊಂದು ಜನ ಕೇಳ್ತಾರೆ, ಈ ಪ್ರೋಟೀನ್ ಪೌಡರ್ಸ್ ಅಂತ ಹೇಳ್ತೀವಲ್ಲ, ಪ್ರೋಟೀನ್ ಪೌಡರ್ಸ್ ತೊಗೊಬೋದಾ? ಪ್ರೋಟೀನ್ ಪೌಡರ್ಸ್ ತೊಗೊಳೋದ್ರಿಂದ ನಾನು ಫ್ಯಾಟ್ ಬರ್ನ್ ಆಗುತ್ತೆ, ನನ್ನ ಮಸಲ್ ಮಾಸ್ ಬರುತ್ತೆ, ನಂಗೆ ಕಂಟ್ರೋಲ್ ಚೆನ್ನಾಗಾಗುತ್ತೆ ಅಂತ ಅವ್ರು ಹೇಳ್ಕೊತಾರೆ. ನಾವು ಹೇಳೋದಿಷ್ಟೇ, ದಯವಿಟ್ಟು ಪ್ರೋಟೀನ್ಸ್ ಯೂಸ್ ಮಾಡಿ, ಲಿಮಿಟೆಡ್ ಕ್ವಾಂಟಿಟಿಲಿ ಯೂಸ್ ಮಾಡಿ. ಡಯಟಿಷಿಯನ್ ಅಥವಾ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು. ಓವರಾಗಿ ತೊಗೊಳೋದ್ರಿಂದ ತುಂಬ ತೊಂದರೆ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಓಕೆ, ಸ್ವಿಮ್ಮಿಂಗ್ ಮಾಡ್ಬೋದಾ? ಪ್ಲೀಸ್ ದಯವಿಟ್ಟು ಮಾಡಿ. ಎಷ್ಟೊಂದು ಜನ ಸ್ವಿಮ್ಮಿಂಗ್ ಮಾಡೋದ್ರಿಂದ ಅರ್ಧ ಗಂಟೆ ಸ್ವಿಮ್ಮಿಂಗ್ ಮಾಡೋದು ಸಾಕಾಗುತ್ತೆ. ಯಾಕೆಂದರೆ ಸ್ವಿಮ್ಮಿಂಗಲ್ಲಿ ಪ್ರತಿಯೊಂದು ಅಂಗನೂ ಬಾಡಿಲಿ ಕಾಂಟ್ರಾಕ್ಟಾಗಿ ರಿಲ್ಯಾಕ್ಸ್ ಆಗೋದ್ರಿಂದ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಅಂದರೆ ಶುಗರು ನಮ್ಮ ದೇಹದಲ್ಲಿ ಚೆನ್ನಾಗೇ ಕರಗುತ್ತೆ. ಸೈಕ್ಲಿಂಗ್ 15 ಮಿನಿಟ್ಸ್ 20 ಮಿನಿಟ್ಸ್ ಸೈಕ್ಲಿಂಗ್ ಮಾಡಿ. ಇನ್ನು ಕೆಲವ್ರು ಕೇಳ್ತಾರೆ, ನಮ್ಮ ಮಳೆ ಬರ್ತಾ ಇದೆ, ವಾಕಿಂಗ್ ಮಾಡೋಕ್ಕಾಗಲ್ಲ, ಏನು ಮಾಡ್ಬೋದು? ನಾವು ಅವ್ರಿಗೆ ರೆಕಮೆಂಡ್ ಮಾಡೋದೇ ಎಷ್ಟು, ಸ್ಟೇಷ್ನರಿ ಸೈಕ್ಲಿಂಗ್. ಮನೇಲಿರುತ್ತಲ್ಲ ಸೈಕಲ್ಗಳು, ಆ ಸ್ಟೇಷ್ನರಿ ಸೈಕ್ಲಿಂಗ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಅಟ್ಲೀಸ್ಟ್ ಸ್ನಾನಕ್ಕಿಂತ ಒಂದು 10ರಿಂದ 20 ನಿಮಿಷ ನೀವು ಸೈಕ್ಲಿಂಗ್ ಚೆನ್ನಾಗಿ ಸ್ನಾನ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ನೀವು ಚೆನ್ನಾಗಿ ತಿಳ್ಕೊಬೇಕು.
ಅದನ್ನು ತಿಳ್ಕೊಳ್ಳೋದ್ರೆ ಕಂಟ್ರೋಲ್ ಚೆನ್ನಾಗಾಗತ್ತೆ. ಇನ್ನು ಕೆಲವ್ರು ಕೇಳ್ತಾರೆ, ಈ ನೈಟ್ ಶಿಫ್ಟ್ ಮಾಡ್ತಾಯಿದ್ದೀನಿ ಡಾಕ್ಟ್ರೇ, ನನಗೆ ಟೈಮಿಂಗ್ ಸರಿಯಾಗಿ ಸಿಕ್ಕಲ್ಲ, ನೈಟಲ್ಲಿ ನಾನು ಜಿಮ್ ಮಾಡ್ಬೋದಾ ಅಂತ ಕೇಳ್ತಾರೆ. ಬೆಳಗ್ಗೆ ಜಿಮ್ ಮಾಡಬೇಕಾ, ನೈಟಲ್ಲೇ ಜಿಮ್ ಮಾಡಬೇಕಾ, ಅಥವಾ ನೈಟಲ್ಲಿ ಎಕ್ಸಸೈಸ್ ಮಾಡ್ಬೋದಾ, ನೈಟಲ್ಲಿ ವಾಕಿಂಗ್ ಮಾಡ್ಬೋದಾ? ನಾನು ಹೇಳೋದಿಷ್ಟೇ, ಏನೇ ಮಾಡಿದ್ರೂ ಕೂಡ ಆ ಪರ್ಟಿಕ್ಯುಲರ್ ಟೈಮ್ಗೆ ರೆಗ್ಯುಲರಾಗಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮಲಗೋಕ್ಕಿಂತ ಮುಂಚೆ ನೀವು ಎಕ್ಸಸೈಸು ಜಿಮ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಬಾಡೀಲಿ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನಿಮಗೆ ನಿದ್ದೆ ಕಮ್ಮಿ ಆಗಿಬಿಡುತ್ತೆ. ಸೊ ದಯವಿಟ್ಟು ನೈಟಲ್ಲಿ ಎಕ್ಸಸೈಸಸ್ ಮಾಡೋದನ್ನು ಕಮ್ಮಿ ಮಾಡಿ, ಬೆಳಗ್ಗೆ ಎದ್ದಾಗ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಆ್ಯಕ್ಟಿವ್ನೆಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಓಡಾಡ್ಬೋದು, ಎಲ್ಲನೂ ಕರೆಕ್ಟಾಗಿ ಕ್ಲೀನಾಗಿ ಕಂಟ್ರೋಲಾಗಿ ಈಸಿಯಾಗಿ ಬರುತ್ತೆ. ಸೊ ಮಾರ್ನಿಂಗ್ ಎಕ್ಸಸೈಸ್ ಬೆಟರ್ ದೆನ್ ನೈಟ್ ಎಕ್ಸಸೈಸಸ್ ಅಂತ ನಾವು ಕಾಮನಾಗಿ ಕರಿತೀವಿ. ಒಂದು ಕೇಸ್ ಇದ್ದರೆ, ನಾವು ಒಬ್ಬರು ಪೇಷಂಟ್ ಒಬ್ಬರು ಬಂದಿದ್ದರು. ಅವ್ರ ಪೇಷಂಟ್ ಕೇಳೋದಿಷ್ಟೇ, ಡಾಕ್ಟ್ರೇ ನಮ್ಮ ಮನೆ ಹತ್ರ ಎಲ್ಲನೂ ಹಗ್ದಾಕ್ಬಿಟ್ಟಿದ್ದಾರೆ, ಇವಾಗ ಗೊತ್ತಲ್ಲ ನೀವು BBMP ಅವರು ಎಲ್ಲ ಕಡೆ ಹಗ್ದಾಗೆ ಇಟ್ಬಿಟ್ಟಿದ್ದಾರೆ, ನಾವು ವಾಕಿಂಗ್ ಮಾಡೋಕ್ಕೆ ದಾರಿನೇ ಇಲ್ಲ, ರೋಡೇ ಇಲ್ಲ, ಪಾರ್ಕ್ ಹೋಗೋಕ್ಕೂ ಆಗ್ತಿಲ್ಲ, ಇಂಥ ಕಡೆ ನಾವು ಏನು ಮಾಡೋದು, ಏನು ಎಕ್ಸಸೈಸ್ ಮಾಡೋದು? ನಾನು ಅವ್ರಿಗೆ ಹೇಳೋದಿಷ್ಟೇ, ನಿಮ್ಮ ಮನೆ ಮಾಡಿ ಮೇಲೆ ಟೆರೆಸ್ ಇದ್ದೇ ಇದೆಯಲ್ಲ, ಆ ಟೆರೆಸ್ ಮೇಲೆ ಅಟ್ಲೀಸ್ಟ್ ಅಂದರೂ ಕೂಡ ಒಂದು 20ರಿಂದ 30 ರೌಂಡ್ ಹಾಕಿ. ಹಾಕೋದ್ರಿಂದ ಡೆಫಿನೆಟಾಗಿ ಅಟ್ಲೀಸ್ಟ್ ಅಂದರೆ 10ರಿಂದ 25 ನಿಮಿಷ ಅಷ್ಟು ಎಕ್ಸಸೈಸ್ ಈಸಿಯಾಗಿ ಬಂದುಬಿಡುತ್ತೆ. ಅದರಿಂದ ನಿಮಗೆ ಡಯಾಬಿಟೀಸ್ ಆಫ್ ಕಂಟ್ರೋಲು ಈಸಿಯಾಗಿ ಸಿಗುತ್ತೆ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ರೆಕಮೆಂಡ್ ಮಾಡೋದು. ಇನ್ನು ಕೆಲವರು ಕೇಳ್ತಾರೆ, ಫಾರ್ ಎಕ್ಸಾಂಪಲ್, ಸರ್ ನಾನು ನಡೆಯೋಕ್ಕೆ ಆಗಲ್ಲ, ನಾನು ಏನು ಎಕ್ಸಸೈಸ್ ಮಾಡ್ಬೋದು? ನಾವು ಅವ್ರಿಗೆ ಹೇಳೋದಿಷ್ಟೇ, ಸಿಂಪಲ್ ಕ್ಲ್ಯಾಪಿಂಗ್ ಎಕ್ಸಸೈಸ್ ಅಂತ ನೀವು ಕೇಳಿರ್ಬೋದು, ಚಪ್ಪಾಳೆ ಎಕ್ಸಸೈಸ್, ಕ್ಲ್ಯಾಪಿಂಗ್ ಎಕ್ಸಸೈಸಸ್ ಕೂಡ ಒಳ್ಳೆಯದು. ಲಾಫ್ಟರ್ ಥೆರಪಿ ಕೇಳಿರ್ಬೋದು ನೀವು. ಲಾಫ್ಟರ್ ಅಂದರೆ ಸುಮ್ಮನೆ ನಗೋದ್ರಿಂದ ಏನಾಗುತ್ತೆ, ಬಾಡಿಲಿ ಹೈಂಡ್ ಹಾರ್ಮೋನ್ಸ್ ಅಂತ ಕರಿತೀವಿ, ಅದು ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಸಟೈಟಿ ಲೆವೆಲ್ ಚೆನ್ನಾಗಿರುತ್ತೆ, ಆದ್ದರಿಂದ ನಿಮಗೆ ಕಂಟ್ರೋಲ್ ಚೆನ್ನಾಗಾಗುತ್ತೆ. ಸೊ ಅದು ಕೂಡ ಮಾಡ್ಬೋದು. ಸೊ ಯಾರು ವಾಕ್ ಮಾಡಲೇಬೇಕು ಅಂತ ಇಲ್ಲ, ಎಕ್ಸಸೈಸ್ ಮಾಡಲೇಬೇಕು ಅಂತ ಇಲ್ಲ, ಸಿಂಪಲ್ ನಿಮ್ಮ ಮನೇಲಿ ಕೂತ್ಕೊಂಡೆ ಕ್ಲ್ಯಾಪಿಂಗೋ, ಬೆಂಡಿಂಗೋ, ಸ್ಟ್ರೆಚ್ಚಿಂಗೋ ಅಂಥವೆಲ್ಲ ಮಾಡೋದ್ರಿಂದ ಕೂಡ ಡಯಾಬಿಟಿಸ್ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಇನ್ನು ಕೆಲವರು ಹೌಸ್ ವೈಫ್ ಕೇಳ್ತಾರೆ, ಡಾಕ್ಟ್ರೇ ನನ್ನ ಮನೆಯಲ್ಲೇ ಸಾಕಷ್ಟು ಕೆಲಸಗಳು ಇರುತ್ತಲ್ಲ, ಇದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಮತ್ತೆ ಎಕ್ಸಸೈಸ್ ಮಾಡಬೇಕಾ ಅಂತ ಕ್ವಶನ್ ಮಾಡ್ತಾರೆ. ನಾವು ಅವ್ರಿಗೆ ಹೇಳೋದಿಷ್ಟೇ, ನಿಮ್ಮ ಮನೇಲಿ ಮಾಡೋದು ಎಕ್ಸಸೈಸ್ ಆದರೂ ಕೂಡ ಅದು ಮೋರ್ ಟೆನ್ಷನ್ ಅಂತ ಹೇಳ್ತೀವಿ. ಟೆನ್ಷನಲ್ಲಿ ನೀವು ಮಾಡ್ತಿರ್ತೀರ. ನಾವು ಎಕ್ಸಸೈಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಉಸಿರಾಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಡೀಪ್ ಬ್ರೆತ್ ತೊಗೊಬೇಕು, ಚೆನ್ನಾಗಿ ನಾವು ಉಸಿರು ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಒಳ್ಳೆ ಆಕ್ಸಿಜನ್ ಲೆವೆಲ್ ನಮಗೆ ಒಳಗೆ ಎಂಟರ್ ಆಗುತ್ತೆ. ಅದರಿಂದ ಕಂಟ್ರೋಲ್ ಆಫ್ ಡಯಾಬಿಟೀಸ್ ತುಂಬಾ ಚೆನ್ನಾಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಹಾಗಾಗಿ ಎಕ್ಸಸೈಸ್ ನಿಮ್ಮ ಮನೇಲಿ ಏನೇ ಕೆಲಸ ಮಾಡಿ, ಏನೇ ವ್ಯಾಯಾಮ ಮಾಡಿದ್ರೂ ಕೂಡ ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಅಂದರೂ ಕೂಡ ಒಂದು 1/2ರಿಂದ 3/4 ಗಂಟೆಯಷ್ಟು ದಯವಿಟ್ಟು ವಾಕ್ ಮಾಡಿ. ವಾಕ್ ಮಾಡೋದ್ರಿಂದ ಫ್ರೆಶ್ ಏರ್ ಸಿಗುತ್ತೆ. ಫ್ರೆಶ್ ಏರ್ ಒಂದೇ ಅಲ್ಲ, ಅದ್ರ ಜೊತೆಗೂ ಕೂಡ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಅದನ್ನು ನೀವು ಕನ್ಸಿಡರ್ ಮಾಡಿ. ವಾಕಿಂಗ್ ಅದೊಂದೇ ಅಂತ ಅಲ್ಲ ಹೇಳೋದು. ಪ್ಲಸ್ ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೆ ನಾನು 3 ಹೊತ್ತು ನಾನು ಜಾಸ್ತಿ ಮಲ್ಕೊತೀನಿ, ಮಲಗಿದ್ರು ಕೂಡ ಮಲಗೋದು ಅಲೋ ಇದೆಯಾ ಅಂತ ಕ್ವೆಶನ್ ಮಾಡ್ತಾರೆ. ನಾನು ಹೇಳೋದು, ಮಲಗೋದು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. 6 to 8 ಅವರ್ಸ್ ಸ್ಲೀಪಿಗೆ ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಮಲಗೋಕ್ಕೆ ಹೋಗಬಾರ್ದು. ಮಧ್ಯಾಹ್ನ ಮಲಗೋದಾಗಲಿ, ರಾತ್ರಿ ಏನೇ ಟೈಮ್ ಯಾವಾಗಲೇ ಮಲ್ಕೊಂಡ್ರು ಕೂಡ ಕಂಟಿನ್ಯೂಸ್ ಆಗಿ 6 to 8 ಅವರ್ಸ್ ಮಲಗಾದ್ಮೇಲೆ ಎದ್ದಾದಮೇಲೆ ದಯವಿಟ್ಟು ಒಂದು 1/2 hour to 45 minutes ವಾಕಿಂಗ್ ಎಕ್ಸಸೈಸ್ ಮಾಡಿ. ಇದರಿಂದ ನಿಮ್ಮ ಕಂಟ್ರೋಲ್ ಆಫ್ ಡಯಾಬಿಟೀಸ್ ತುಂಬ ಸುಲಭವಾಗಿ ಸಿಗುತ್ತೆ, ಏನು ಪ್ರಾಬ್ಲಮ್ಸು ಬರೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನ ಕೇಳ್ತಾರೆ, ಡಾಕ್ಟರ್ ನನ್ನ ಲೈಫ್ ಸ್ಟೈಲಲ್ಲಿ 3 ಹೊತ್ತು ಕೂತಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಬರ್ಬೋದು ಅಂತ ಹೇಳಿ. ಇನ್ಫ್ಯಾಕ್ಟ್ ನೀವು ಕೇಳಿರ್ಬೋದು ಹೊಸ್ದಾಗಿ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ. ಅಂದರೆ ಸುಮಾರು ಒಂದು 6 to 8 ಅವರ್ಸ್ ಕೂತ್ಕೊಳ್ಳೋರಲ್ಲಿ ಅವರು ಹೆಚ್ಚು ಕಮ್ಮಿ ಅಂದರೂ ಕೂಡ ಒಂದು 4ರಿಂದ 5 ಪಟ್ಟಷ್ಟು ಶುಗರ್ ಸ್ಮೋಕಿಂಗ್ ಮಾಡಿದಷ್ಟು ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಕೂರಲೂಬಾರ್ದು. ಏನೇ ಪ್ರಾಬ್ಲಮ್ ಬಂತು ಅಂದರೆ ನಾವೇನು ರೆಕಮೆಂಡ್ ಮಾಡ್ತೀವಿ, ಮೀನ್ಸ್ ವಾಕ್ ಮಾಡಿ. ಅಂದರೆ ಒಂದು 1 hour ಕೂತಿರ್ತೀರಾ, 2 hours ಕೂತಿರ್ತೀರಾ ಅಂತ ಇಟ್ಕೊಳ್ಳಿ. ದಯವಿಟ್ಟು ಎದ್ದೋಗಿ ಒಂದು ಲೋಟ ನೀರು ಕುಡಿದು ಬನ್ನಿ, ಅಥವಾ ಎದ್ದೋಗಿ ಯಾರನ್ನೋ ಮಾತಾಡ್ಸ್ಕೊಂಬನ್ನಿ. ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಜಾಸ್ತಿ ಹೊತ್ತು ಕೂರಬಾರ್ದು. ಅದು ತುಂಬ ಇಂಪಾರ್ಟೆಂಟ್, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್, ಅದನ್ನು ದಯವಿಟ್ಟು ಬಿಟ್ಬಿಡೋಣ. ಜಾಸ್ತಿ ಕೂತ್ಕೊಳ್ಳೋದು ಬೇಡ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಮಾಡೋದು ತಪ್ಪು ಅಂತ ನನ್ನ ಭಾವಿಕೆ. ಸೊ ಇವಾಗ ನಾನು ಹೇಳೋದಿಷ್ಟೇ, ಪ್ರತಿದಿನವೂ ಕ್ವೈಟ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಲೈಫ್ ಸ್ಟೈಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ವಾಕಿಂಗ್ ಮಾಡಿ. ಅದನ್ನೆಲ್ಲ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ನಿಮ್ಮ ಶುಗರ್ ಕಂಟ್ರೋಲ್ನ ಚೆನ್ನಾಗಿ ಇಟ್ಕೊಳ್ಳೋಷ್ಟು ನಿಮ್ಮ ಪ್ರಯತ್ನ ನೀವು ಮಾಡೋದ್ರಿಂದ ಯಾರಿಗೂ ಏನು ಮೋಸ ಆಗೋಲ್ಲ. ಕಂಟ್ರೋಲ್ ಆಫ್ ಡಯಾಬಿಟೀಸ್ಗೂ ಏನು ಪ್ರಾಬ್ಲಮ್ ಬರೋಲ್ಲ. ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಇನ್ನೊಂದು ಎಪಿಸೋಡಲ್ಲಿ ಬರೋಣ. ನಮಸ್ಕಾರ.
ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಡಾಕ್ಟರ್ ಸುಮನ್ ಮೂಲತಃ ಬೆಂಗಳೂರಿನವರು. ಬೆಂಗಳೂರಿನ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ MBBS ಪದವಿ, ರಾಮಯ್ಯ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಡಯಾಬಿಟಿಸ್ನಲ್ಲಿ ಫೆಲೋಶಿಪ್ ಹಾಗೂ ಚೆನ್ನೈನ ರಾಮಚಂದ್ರ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಕೈಗಾರಿಕಾ ನೈರ್ಮಲ್ಯ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ. ವೃತ್ತಿಯ ಪ್ರಾರಂಭದಲ್ಲಿ 2 ವರ್ಷದ ಕಾಲ ಡೈಕಾನ್ ಆಸ್ಪತ್ರೆಯ ಮಧುಮೇಹ ವಿಭಾಗದಲ್ಲಿ ಸೇವೆ. 2001ರಲ್ಲಿ ಜಯನಗರದಲ್ಲಿ ಮಧುಮೇಹ ಸೆಂಟರ್ ಫಾರ್ ಡಯಾಬಿಟಿಸ್ ಎಜುಕೇಷನ್ ಅಂಡ್ ಟ್ರೀಟ್ಮೆಂಟ್ ಅನ್ನುವಂಥ ಆಸ್ಪತ್ರೆಯನ್ನು ಸ್ಥಾಪಿಸಿ ಸತತ 2.5 ದಶಕಗಳ ಕಾಲ 50,000ಕ್ಕೂ ಅಧಿಕ ರೋಗಿಗಳನ್ನು ಗುಣಪಡಿಸಿದ್ದಾರೆ. ಫಾರ್ಮಾ ಗ್ರೂಪ್ಸ್ ವತಿಯಿಂದ ಯಂಗ್ ಡಯಾಬಿಟಾಲಜಿಸ್ಟ್, ಟೈಮ್ಸ್ ಗ್ರೂಪ್ ವತಿಯಿಂದ ರೈಸಿಂಗ್ ಸ್ಟಾರ್ ಇನ್ ದ ಫೀಲ್ಡ್ ಆಫ್ ಡಯಾಬಿಟಾಲಜಿ ಹಾಗೂ ಇಂಡಿಯನ್ ಅಸೋಸಿಯೇಷನ್ ಆಫ್ ಆಕ್ಯುಪೇಷನಲ್ ಹೆಲ್ತ್ ಸಂಸ್ಥೆಯ ವತಿಯಿಂದ ಮೋಸ್ಟ್ ರಿಸೋರ್ಸ್ಫುಲ್ ಪರ್ಸನ್ ಅನ್ನುವಂತಹ ಪ್ರಶಂಸೆಗೆ ಡಾಕ್ಟರ್ ಸುಮನ್ ಪಾತ್ರರಾಗಿದ್ದಾರೆ. ಡಯಾಬಿಟಿಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಸಂಶೋಧನಾ ಪತ್ರಿಕೆಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಪ್ರಸ್ತುತ ಮಧುಮೇಹ ಹೆಲ್ತ್ ಕೇರ್ನ ಸ್ಥಾಪಕ ಮುಖ್ಯ ಕಾರ್ಯದರ್ಶಿ ಅಧಿಕಾರಿಯಾಗಿ ಬೆಂಗಳೂರು ಮಧುಮೇಹಿಗಳ ಕ್ಲಬ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ.